ತನ್ನ ತಾಯಿಗೆ ಆತನ ಮಗನಾಗಿದ್ದನು. ಆತನಿಗೆ ಗೊತ್ತು, ನಾನು ಶಿಲುಬೆಯಲ್ಲಿ ಸಾಯ್ತಾ ಇದ್ದೇನೆ, ಈ ಎಲ್ಲ ಲೋಕ ಬಿಟ್ಟು ಹೋಗ್ತಾ ಇದ್ದೇನೆ, ಇದಾದ ಮೇಲೆ ನನ್ನ ತಾಯಿಯನ್ನು ಅನಾಥರಾಗಿ ಬಿಡೋಕ್ಕಾಗೋದಿಲ್ಲ ಎಂದು ತನ್ನ ಪ್ರೀತಿಯಾದ ತನ್ನ ಶಿಷ್ಯನ ಬಳಿ ಕೊಡ್ತಾ ಇದ್ದಾನೆ. ಹಾಗಾದರೆ ಇವರ ಜೀವನದಲ್ಲಿ ನಾವು ಕಲಿಯುವುದೇನೆಂದರೆ, ನಾವು ಸಹ ಯೇಸು ಕ್ರಿಸ್ತನಿಗೆ ತುಂಬ ಬಹು ಪ್ರಿಯವಾಗಿ ಹತ್ತಿರವಾಗಿ ಜೀವಿಸುವುದಾದರೆ ಆತನ ಕಾರ್ಯಗಳು ನನ್ನ ಬಳಿ ನಿನ್ನ ಬಳಿ ಅರ್ಪಿಸ್ತಾ ಇದ್ದಾರೆ. ಆತನ ಕಾರ್ಯಗಳು ನನ್ನ ಬಳಿ ನಿನ್ನ ಬಳಿ ಅರ್ಪಿಸಿ ಏನು ಮಾಡ್ತಿದ್ದಾರೆ, ನಮಗೂ ಸಹ ಏನು ಮಾಡ್ತಿದ್ದಾರೆ, ಈ ಯೆಹೋವನ ರೀತಿಯಾಗಿ ನಮಗೂ ಸಹ ಕೆಲವೊಂದು ಕಾರ್ಯಗಳು ಅರ್ಪಿಸ್ತಾರೆ. ಆದ್ದರಿಂದ ನಾವು ಯೇಸು ಕ್ರಿಸ್ತನಿಗೆ ಹತ್ತಿರವಾಗಿರೋಣ, ಯೇಸು ಕ್ರಿಸ್ತನಿಗೆ ನಾವೊಂದು ಮುದ್ದಾಗಿರೋಣ, ಯೇಸು ಕ್ರಿಸ್ತನಿಗೆ ಒಂದು ಮುದ್ದಾದ ಒಂದು ಶಿಷ್ಯನಾಗಿರೋಣ, ಹತ್ತಿರವಾಗಿರುವ ಶಿಷ್ಯನಾಗಿರೋಣ. ಆ ರೀತಿ ನಾವು ಒಂದು ವೇಳೆ ನಾವು ಕಾಣಲ್ಪಡುವುದಾದರೆ ಯೇಸು ಕ್ರಿಸ್ತನ ತಾಯಿಯನ್ನೇ ತನ್ನ ಶಿಷ್ಯನ ಬಳಿ ಒಪ್ಪಿಸಿದ ಪ್ರಕಾರ